ಮೊದಲು ಅದು ಬೇಕು. ಇಲ್ಲ, ನಿಮ್ಮ ಕಿವಿಗಳನ್ನ ಒಂಚೂರು ಬಾಡಿಗೆ ಕೊಡಿ, ನಾವಿಲ್ಲಿ ಒಂಚೂರು ಏನೋ ಹೇಳ್ತೀವಿ, ನಮಗೆ ತಿಳಿದಿದ್ದು, ನಮ್ಮ ಅರಿವಿಗೆ ಬಂದಿದ್ದು ಅದನ್ನು ನಿಮ್ಮ ಕಣ್ಣು ಕಿವಿ ಮನಸ್ಸುಗಳಲ್ಲಿ ತುಂಬಿಸ್ಕೊಳ್ಬೇಕು ಅಂತ ಕೋರ್ತೇವೆ. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ, ನನ್ನ ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೆ ನಮಸ್ಕಾರ. ಜೀವನದಲ್ಲಿ ಯಾವತ್ತಿಗೂ 2+2 4 ಅಲ್ಲ. 2+2 ಏನು ಬೇಕಾದರೂ ಆದೀತು, 0 ಆದೀತು, 100 ಆದೀತು ಅನ್ನೋದನ್ನು ಬಹುಶಃ ಈ ಕೊರೋನಾ ನಮಗೆ ತುಂಬ ಚಂದದ ಪಾಠ ಕಲಿಸ್ಕೊಟ್ಟಿದೆ. ಬಹಳಷ್ಟು ಜನ ಇಲ್ಲೂ ಸಹ ಮೊಬೈಲ್ನಲ್ಲಿ ಏನು ಬರ್ತಿದೆ ಅಂತ ನೋಡ್ತಿದ್ದೀರಿ. ಇದು ನಿಮ್ಮ ತಪ್ಪಲ್ಲ, ಇವತ್ತು ಎಲ್ಲರಿಗೂ ಅಂಟಿರುವ ಕಾಯಿಲೆ ಅದು. ಆದರೆ ಪರಸ್ಪರ ಮುಖಾಮುಖಿಯಾದಾಗ ಸ್ಪಂದಿಸುವ ಗುಣವನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಏನು, ಹೇಗೆ, ಎತ್ತ, ನಿಮ್ಮ ಹೆಸರೇನು, ಯಾವ ಊರಿಂದ ಬಂದಿದ್ದೀರಿ, ನೀವೇನು, ಇದು ತುಂಬ ಮನುಷ್ಯ ಸಹಜ ಸ್ಪಂದನ. ಒಂದು ಮುಖಾಮುಖಿ, ಒಬ್ಬರಿಗೊಬ್ಬರು ಆಗಬೇಕಾದಂತಹ ಪರಿಚಯ, ಆ ಮುಖೇನ ಒಂದು ಗೆಳೆತನವೋ, ಒಂದು ಬಾಂಧವ್ಯವೋ, ಒಂದು ಮೆಸೇಜ್ ಎಲ್ಲರಿಗೂ ತಲುಪಿಸ್ತೀವಿ, ಎದುರಿಗಿರೋರ್ನೇ ಮಾತಾಡಿಸ್ತಿರಲ್ಲ. ಬಹುಶಃ ಮಾನವ ಸಂಬಂಧ ಅಥವಾ ಮನುಷ್ಯ ಸಂಬಂಧ ಅಂದಾಗ ಇವತ್ತು ತುಂಬ ನಾವು ಅದರಲ್ಲಿ ಬಡವರಾಗ್ತಾ ಇದ್ದೀವಿ, ಮಿಕ್ಕೆಲ್ಲದರಲ್ಲೂ ಶ್ರೀಮಂತರಾಗ್ತಾ ಇದ್ದೀವಿ. ಇದು ನಾನು ತುಂಬ ಸೂಕ್ಷ್ಮ ಗನ್ನಡಿಯಲ್ಲಿ ಗಮನಿಸಿದಾಗ ನನ್ನ ಗಮನಕ್ಕೆ ಬಂದಿರುವ ಅಂಶ. ಮತ್ತೆಲ್ಲ ಹಿರಿಯರು ಇದನ್ನು ಒಪ್ತಾರೆ ಅಂತ ಅಂದ್ಕೊಳ್ತೀನಿ. ಬೋರಾಗ್ತಿದೆಯಾ? ಆದರೆ ಒಂದು ಚಪಾಳಿ ತಟ್ಟಿಗೆ ಹೋಗಿ ಕೂತ್ಕೋತೀನಿ.